ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಬಾಳು ಅಕ್ಕನ ಮನೆಗೆ ಹೋಗಿದ್ದಾನೆ, ಗಂಗಕ್ಕ ಮನೆಗೆ. ಆದರೆ ಬಾಳು ಜೊತೆಗೆ ಸತ್ಯವನ್ನು ಕಳಿಸಿದ್ದಾರೆ. ಅವರ ಅಪ್ಪ ಹಠ ಮಾಡಿ ಕಳಿಸಿದ್ದಾರೆ, ಹೋಗು ಅಲ್ಲಿ ಗಂಡು ದಿಕ್ಕಿಲ್ಲ, ನೀನೇ ಎಲ್ಲ ನೋಡ್ಕೋಬೇಕು. ಮತ್ತು ನಗ್ನವ್ವ ಬೇರೆ ಇದ್ದಾಳೆ, ಸತ್ಯವ್ವ, ನಗ್ನವ್ವ, ಗಂಗವ್ವ ಎಲ್ಲರೂ ಇದ್ದಾರೆ, ಅವ್ರಿಗೆಲ್ಲ ನೀನೇ ದಿಕ್ಕಾಗಿರಬೇಕು, ಹೋಗು ಅಂತ ಕಳಿಸಿದ್ದಾರೆ. ಆದರೆ ಇಲ್ಲಿ ಬಾಳುದೇ ಕತೆ ಬೇರೆ. ಸತ್ಯವ್ವ ಅರ್ಥ ಆಗಿಲ್ಲ, ಅವಳಿಗೆ ಏನೂ ಅರ್ಥ ಆಗ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹೀಗಾಗಿ ಸತ್ಯವ್ವ ತುಂಬಾ ಟೆನ್ಷನ್ ಮಾಡ್ಕೊತಾಳೆ. ಯಾವಾಗ ನೋಡಿದ್ರು ಏನು ಕತೆ ಈ ಬಾಳು ಮಾಮಂದು, ಏನೂ ಅರ್ಥ ಆಗಲ್ವಲ್ಲ, ಹೆಂಗೆ ಅಂತ. ಮನ್ಸು ಬಿಚ್ಚಿ ಮಾತೂ ಆಡಲ್ಲ, ಮತ್ತು ಎಲ್ಲಿ ಹೋಗ್ತೀನಿ ಬರ್ತೀನಿ ಅಂತಲೂ ಹೇಳಲ್ಲ. ಎಲ್ಲಿ ಹೋಗ್ತಾರೆ ಇವರು ಅಂತೇಳ್ಬಿಟ್ಟು ಹೀಗೆ ಟೆನ್ಷನ್ ಮಾಡ್ಕೊಂಡೇ ಇರ್ತಾಳೆ. ಆಮೇಲೆ ಬಾಳು ಕುರಿ ಕಾಯಕ್ಕೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳ್ಬಿಟ್ಟು ಬುತ್ತಿ ಕಟ್ಟಿಸ್ಕೊಂಡು ಹೊರಡ್ತಾನೆ. ಆವಾಗ ಸತ್ಯವ್ವ ಕೇಳ್ತಾಳೆ, ಕುರಿ ಮೇಯಿಸ್ಕೊಂಡು ವಾಪಸ್ ಬರ್ತೀರಲ್ವಾ ಅಂತೇಳಿ. ಹ್ಞೂ ಅಂತಾನೆ. ಆಮೇಲೆ ಸರಿ ಹಾಗಾದರೆ ಅಂತೇಳ್ಬಿಟ್ಟು ಬುತ್ತಿ ಕಟ್ಕೊಡ್ತಾರೆ. ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಏನು ಇಷ್ಟೊತ್ತು ಅಂತ ಕೇಳ್ತಾರೆ. ಅಲ್ಲಿ ನಾಗಪ್ಪ ಬಂದಿದ್ದ, ಅದಕ್ಕೆ ಲೇಟ್ ಆಯಿತು ಅಂತ. ನಾಗಪ್ಪ ಎಲ್ಲಿ ಬಂದಿದ್ದ? ನಾಗಪ್ಪ ಹೌದು, ನಾಗಪ್ಪ ಹುತ್ತದಿಂದ ಬಂತು ಅವ್ವ, ನೋಡ್ದು ನಾವು ಅಂತ. ಇವ್ರು ನಿಂತಿದ್ದಂಗೆ ಅದು ಬಂತು ಅಂತ. ಅಯ್ಯೋ ಹುಷಾರಾಗಿರ್ಬೇಕಲ್ವಾ, ನಾಗಪ್ಪ ಬಂದಾಗ ನೀವು ಅಲ್ಲೇ ಇದ್ರಾ? ಹ್ಞೂ ಅಲ್ಲೇ ಇದ್ದು. ಬಾಳು ನಗ್ತಾನೆ. ನಕ್ಕಾಗ ಏನೂ ಅರ್ಥ ಆಗಲ್ಲ. ಏನು ಬಾಳು ನೀನು ನಗ್ತಾ ಇದೆಯಲ್ಲ, ಹಂಗಂದ್ರೂ ಕೂಡ ನಗ್ತೀಯಲ್ಲ, ಯಾಕೋ ಬಾಳು ಅಂತ ಕೇಳ್ತಾಳೆ ಗಂಗವ್ವ. ಏನಿಲ್ಲ ಬಿಡು, ಏನಾಗಲ್ಲ, ಅದು ನಾನೇ ಕರೆದಿದ್ದು ಅಂತಾನೆ. ನೀನು ಕರ್ದ ಅಂತ ಮುಖ ನೋಡ್ತಾರೆ. ಆಮೇಲೆ ಸತ್ಯವ್ವ ಸರಿ ಸಂಜೆ ಬೇಗ ಬನ್ನಿ ಅಂತೇಳಿ ಬುತ್ತಿ ಎಲ್ಲ ಕಟ್ಟಿ ಕೈ ಕೊಟ್ಟು ಹೋಗಿ ಬನ್ನಿ ಅಂತಾಳೆ. ಅಷ್ಟೊತ್ತಿಗೆ ಗಂಗವ್ವ ನೀರು ಹೊತ್ಕೊಂಡು ಬರ್ತಾಳೆ. ನೀರು ಹೊತ್ಕೊಂಡು ಬಂದು, ಅಲ್ಲ ಪಾಂಡು, ಬರೀ ಇದೇ ಮಾಡಿಕೊಂಡ್ರೆ ಹೇಗೆ? ಕುರಿಗಳು ಚೆನ್ನಾಗಿ ಮೇಯಬೇಕು, ಹುಷಾರು ಕುರಿಗಳು, ಮತ್ತು ನಾನು ನನ್ನ ಕುರಿನೂ ಕಷ್ಟಪಟ್ಟು ಸಾಕಿದ್ದೀನಿ, ಅಷ್ಟು ಕಷ್ಟಪಡ್ತೀನಿ, ನೀನು ಮತ್ತು ಹುಷಾರಾಗಿ ನೋಡ್ಕೋಬೇಕು ಕುರಿಗಳು ಅಂತ ಹೇಳ್ತಾಳೆ. ಆಯಿತು, ನೀನೇನು ಯೋಚನೆ ಮಾಡಿಬಿಡ, ನಾನು ನೋಡ್ಕೋತೀನಿ ಅಂತ. ಇಲ್ಲಿ ಕಾಳಭೈರ ಬಾಳು ಅಕ್ಕನ ಮನೆಗೆ ಹೋಗಿದ್ದಾನೆ ಅಂದ ತಕ್ಷಣ, ಹೆಂಡತಿ ಮನೆಗೆ ಹೋಗಿದ್ದಾನೆ ಅಂದ ತಕ್ಷಣ ಟೆನ್ಷನ್ ಆಗ್ಬಿಡ್ತಾನೆ. ಯಾಕೋ ಎಲ್ಲ ರಿವರ್ಸ್ ಆಗ್ತಿದೆಯಲ್ಲ ಕೇಸು ಅಂತೇಳಿ. ಏನು ಮಾಡೋದು, ಏನು ಮಾಡೋಕ್ಕೋದ್ರೂ ಸರಿ ಆಗ್ತಾನೆ ಇಲ್ಲ, ಇವಾಗ ಎಲ್ಲ ರಿವರ್ಸ್ ಆಗ್ತಿದೆ, ಏನು ಮಾಡೋದು ಅಂತ ಯೋಚನೆ ಇವನಿಗೆ. ಆಮೇಲೆ ಸರಿ ನೋಡೋಣ ಅಂತೇಳ್ಬಿಟ್ಟು ಕಾಳೆ ಹೇಳ್ತಾನೆ, ನೋಡಿ ಗುರುಗಳೇ, ಏನಾದ್ರು ಹೆಚ್ಚು ಕಮ್ಮಿ ಆಗೈತಾ ಅಂತೇಳಿ ಅಂತ. ಇರಲಿ ನಾನು ನೋಡ್ತೀನಿ ಅಂತೇಳಿ ಸುಮ್ಮನಾಗ್ತಾನೆ. ಆಮೇಲೆ ಯಾವುದೇ ಯಜ್ಞ ಯಾಗಾದಿಗಳನ್ನ ಮಾಡೋಕ್ಕೋದ್ರೂ ಯಾವೂ ಸರಿಯಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸತ್ಯವ್ವ ಈ ಕಡೆ ಯೋಚನೆ ಮಾಡ್ತಾ ಇರ್ತಾಳೆ. ಈ ಬಾಳು ಮಾಮನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಏನೂ ಅರ್ಥ ಆಗಲ್ಲ, ಇವ್ರು ಹೆಂಗೆ ಅಂತನೂ ಅರ್ಥ ಆಗಲ್ಲ, ಏನು ಮಾಡೋದು ಇವ್ರಿಗೆ ಅಂತ ಇವಳು ಯೋಚನೆ. ಯಾವತ್ತೂ ನನ್ನನ್ನು ಬಿಟ್ಟು ಹೊರಟು ಬಿಡ್ತಾರೋ ಅನ್ನೋ ಭಯನೂ ಕೂಡ ಇದೆ ಇವಳಿಗೆ. ಹಾಗಾಗಿ ಯಾವಾಗಲೂ ಯೋಚನೆಯಲ್ಲೇ ಮುಳುಗಿರ್ತಾಳೆ. ಗಂಗೆ ಅವ್ವ ಬಂದು ಕೇಳ್ತಾಳೆ, ಯಾಕೆ ಸತ್ಯವ್ವ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀಯ, ಏನಾಗಿದೆಯಾ ನಿನಗೆ ಅಂತೇಳಿ. ಏನಿಲ್ಲ ಕಣವ, ಬಾಳು ಮಾಮನ ಬಗ್ಗೆನೇ ಯೋಚನೆ ಮಾಡ್ತೀನಿ ಅಂತಾನೆ. ಸರಿ ಹೋಗ್ತದೆ ಬಿಡು, ಅಜ್ಜಿ ಅವ್ವ ಮತ್ತು ಅಯ್ಯ ಕಳಿಸಿದಾರಲ್ಲ, ಸರಿ ಹೋಗ್ತಾನೆ ಬಿಡು ಅಂತ ಹೇಳ್ತಾಳೆ. ಆಮೇಲೆ ಇಲ್ಲಿ ನಗ್ನವ್ವ ಮತ್ತು ಸತ್ಯವ್ವ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ನಗ್ನವ್ವ ಕೇಳ್ತಾಳೆ, ಬಾಳು ಮಾಮ ನೀನು ಚೆನ್ನಾಗಿ ನೋಡ್ಕೋತಾರೆ ಅಲ್ವೇನೆ ಸತ್ಯವ್ವ ಅಂತೇಳಿ. ಅದಕ್ಕೆ ಸತ್ಯವ್ವ ಹೇಳ್ತಾಳೆ, ಹ್ಞೂ ಚೆನ್ನಾಗಿ ನೋಡ್ಕೋತಾರೆ, ಮತ್ತು ಇನ್ನೇನಾಗಬೇಕು, ಅಷ್ಟಾದರೂ ಸಾಕಲ್ವಾ ಅಂತಾನೆ. ಅಯ್ಯೋ ನಿನ್ನ ಕೈಲಿ ಹೆಂಗೆ ಹೇಳಲಿ, ಬಿಡ್ಸಿ ಹೇಳೋಕ್ಕಾಗಲ್ಲ ಬಿಡು, ನಿಂಗೆ ಅರ್ಥನೂ ಆಗಲ್ಲ ಅಂತಾಳೆ. ಇವನು ಕುರಿ ಕಾಯಕ್ಕೆ ಹೋಗಿರ್ತಾನೆ ಬಾಳು. ಅಲ್ಲಿ ಕುರಿಗಳಿಗೆ ಮೇವು ಸಾಕಾಗ್ತಾ ಇರಲ್ಲ. ಏನು ಮಾಡ್ತಾನೆ ನೋಡ್ತಾನೆ, ಭಾಳ ಸಂಕಟ ಆಗುತ್ತೆ ಅವನಿಗೆ. ಅಯ್ಯೋ ಈ ಕುರಿ ಮೇಕೆಗಳಿಗೆ ಮೇವೇ ಸಾಕಾಗ್ತಿಲ್ವಲ್ಲ, ಏನು ಮಾಡೋದು ಅಂತೇಳ್ಬಿಟ್ಟು ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸಂಧ್ಯಾ ಹಿಂದೆಯಿಂದ ಬಂದಿರ್ತಾನೆ. ಬಾಳು ಅಂತ. ಓ ಸಂಧ್ಯಾ, ನೀನು ಬಂದೇನೋ, ಎಲ್ಲಿಂದ ಬಂದೆ ಅಂತ ಕೇಳ್ತಾನೆ. ನಾನು ಊರಿಂದ ಬಂದ್ಬಿಟ್ಟೆ, ನೀನು ಅಲ್ಲಿಲ್ವಲ್ಲ, ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ಅದಕ್ಕೆ ನಾನು ಬಂದುಬಿಟ್ಟೆ ಅಂತಾನೆ.
ಸರಿ ಮತ್ತೆ ಅಂತೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಇಬ್ಬರೂ. ಮಾತಾಡಿಕೊಂಡು ಕುರಿ ಮೇಯಿಸ್ತಾ ಇರ್ತಾರೆ. ಈ ಕಡೆ ಸತ್ಯವ ನಗ್ನವ್ವ ಮಾತುಕತೆ ಆಡಿಕೊಂಡು ಏನು ಹೇಳಿದ್ರು ಅರ್ಥ ಆಗಲ್ಲ, ನಿನಗೂ ಅರ್ಥ ಆಗಲ್ಲ, ಬಾಳುಮಮ್ಮಂಗೂ ಅರ್ಥ ಆಗಲ್ಲ, ಏನು ಹೇಳಲಿ ನಾನು ಅಂಥೇಳಿ ಅಮ್ಮನ ಹತ್ರ ಹೇಳ್ಕೊಳಕ್ಕಾಗಲ್ಲ. ಏನು ಹೇಳೋದು? ಚಿಕ್ಕದ್ರಿಂದನೂ ನೋಡ್ತಾಯಿದ್ದೀನಿ ಬಾಳುಮಮ್ಮ ಒಂಥರ ಕಣೆ, ನಾನೇನು ಈಗ ನೋಡ್ತಾಯಿದ್ದೀನ, ಚಿಕ್ಕದ್ರಿಂದನೂ ನೋಡ್ತಾಯಿದ್ದೀನಿ ಅಂತ. ಸರಿ ಹೋಯ್ತಾರೆ ಬಿಡು ಸತ್ಯವ ಅಂತ ಹೇಳ್ತಾಳೆ. ಏನು ಸರಿ ಹೋಗ್ತಾರೋ ನೋಡೋಣ ಅಂತಾಳೆ, ಮತ್ತೆ ಸುಮ್ಮನಾಗ್ತಾಳೆ. ಆದರೆ ಯಾರ ಹತ್ರನೂ ಬಾಯಿ ಬಿಟ್ಟು ಅವಳು ಹೇಳಲ್ಲ ಏನನ್ನೂ. ನನ್ನ ಜೊತೆ ಸಂಸಾರ ಮಾಡ್ತಾವ್ರೋ ಬಿಡ್ತಾವ್ರೋ ಒಂದೂ ಹೇಳಲ್ಲ, ಸುಮ್ಮನೆ ಇರ್ತಾಳೆ. ಹೀಗಾಗಿ ಸತ್ಯವಂಗೆ ಸಮಸ್ಯೆ ಒಬ್ರ ಹತ್ರ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ, ಭಾಳ ಅರ್ಥ ಮಾಡ್ಕೊಳಂಗಿಲ್ಲ. ಇದಾಗಿರೋದ್ರಿಂದ ಈ ಗಂಗವ್ವಗೆ ಇದೆಲ್ಲ ಗೊತ್ತಾಗ್ತಿಲ್ಲ. ಗಂಗವ್ವ ಸರಿ ಹೋಗ್ತಾನೆ ಬಿಡು, ಹೇಳಿದ ಮಾತು ಕೇಳಲ್ಲ ಅನ್ನೋದು ಅವಳಿಗೆ ಗೊತ್ತಿದೆ ಅಷ್ಟೇ. ಆದರೆ ಇವರಿಬ್ಬರು ಸೇರಿ ಸಂಸಾರ ಮಾಡ್ತಾವ್ರೆ ಅನ್ನೋದು ಅದು ಗೊತ್ತಾಗ್ತಿಲ್ಲ. ಹಾಗಾಗಿ ಗಂಗವ್ವ ಸರಿ ಹೋಗ್ತಾನೆ ಬಿಡು, ಇವತ್ತಿಲ್ಲ ನಾಳೆ ಸರಿ ಹೋಗ್ತಾನೆ ಅಷ್ಟೇ ಹೇಳ್ತಾಳೆ. ಇವಳು ಬಾಯಿ ಬಿಟ್ಟು ಯಾರ ಹತ್ರ ಹೇಳೋಕ್ಕಾಗುತ್ತೆ? ಯಾವ ಸಮಸ್ಯೆನೂ ಹೇಳೋಕ್ಕಾಗಲ್ಲ. ಹೀಗಾಗಿ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.